ಒಂದು ಯಶು ಒಂದು ಸುದೀಪ್ ತರ ಕಾಣಿಸ್ತಾ ಇದ್ದಾರೆ. ಏಕ್ ತುಜೆ ಕೆ ಲಿಯೆ ಹಿಂದಿಲಾಯ್ತು, ಮನೋಚರಿತ್ರೆ ತಮಿಳಲ್ಲಾಯ್ತು, ವಿಷ್ಣು ಪ್ರಿಯ ಕನ್ನಡದಲ್ಲಾಯ್ತು. ಸಿನಿಮಾ ಒಂದು ಪೇಂಟಿಂಗ್ ಅನ್ನ ನೋಡಿದ ಅನುಭವ ಆಗುತ್ತೆ. ಮರೋಚರಿತ್ರ, ಏಕ್ ತುಜೆ ಕೆ ಲಿಯೆ ಈ ತರದ ದುರಂತ ಪ್ರೇಮ ಕಥೆಗಳನ್ನ ಈಗ ನೆನಪು ಮಾಡಿಕೊಳ್ತಕ್ಕಂಥ ಪಾತ್ರಕ್ಕೆ ಶ್ರೇಯಸ್ ಅವರು 100ಕ್ಕೆ 100 ಜೀವ ತುಂಬಿದ್ದಾರೆ. ವಿಷ್ಣು ಪ್ರಿಯ ಅನ್ನೋ ಟೈಟ್ಲಿಗೆ ತುಂಬಾ ಅರ್ಥ ಆಗಿದೆ. ಈಗಿನ ಲವ್ ಏನ್ ನೋಡ್ತೀವಿ, ಇದೊಂದು ನಾವು ಈ ತರದೊಂದು ಪ್ಯೂರ್ ಲವ್ ಸ್ಟೋರಿ ನೋಡಿ ತುಂಬಾ ವರ್ಷಗಳಾಗಿತ್ತು. ತುಂಬಾ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಆಮೇಲೆ ಸಿಕ್ಕಾಪಟ್ಟೆ ರಿಚ್ ಆಗಿದೆ ಅಂಡ್ ಬ್ಯೂಟಿಫುಲ್ ಆಗಿದೆ. ಆಮೇಲೆ ಎಸ್ಪೆಷಲಿ ನಮ್ಮ ಸ್ನೇಹಿತರು ಶ್ರೇಯಸ್ ಮಂಜು ಅವರು ಹಿಂದಿನ ಸಿನಿಮಾಗಳ ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ತುಂಬಾ ಮೆಚೂರ್ಡ್ ಆಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಎಮೋಷನಲಿ ಶ್ರೇಯಸ್ ತಿನ್ನಾಕ್ ಮಾಡಿದ್ದಾರೆ ಸಿನಿಮಾ, ಅದನ್ನು ಎಸ್ಪೆಷಲಿ ಕ್ಲೈಮ್ಯಾಕ್ಸ್. ಫೀಲಿಂಗ್ ವೆರಿ ಪ್ರೌಡ್ ಆಫ್ ಹಿಮ್. ಅವನ ಐ ಥಿಂಕ್ ಕರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಸಿನಿಮಾನು ಅಷ್ಟೇ ಚೆನ್ನಾಗಿದೆ. ಮರಾಠಿನಲ್ಲಿ ಒಂದು ಸಿನಿಮಾ ಬಂದಿದೆ ಸೈರಾಟ್ ಅಂತ. ಸೊ ಇಟ್ ಗೇವ್ ಮಿ ದಟ್ ವೈಬ್. ಇಟ್ ವಾಸ್ ಸಚ್ ಅ ಬಿಗ್ ಬ್ಲಾಕ್ ಬಸ್ಟರ್ ಬಿಕಾಸ್ ಇಟ್ ವಾಸ್ ಸಚ್ ಅ ಇಂಟೆನ್ಸ್ ಲೋಕಲ್ ಲವ್ ಸ್ಟೋರಿ. ಸೊ ಇಬ್ರು ಮಧ್ಯ ಕಾಲೇಜ್ ಹುಡುಗರ ಮಧ್ಯ ಆಗೋ ಲವ್ ಸ್ಟೋರಿ ಆಲ್ವೇಸ್ ವರ್ಕ್ ಆಗುತ್ತೆ, ಯಾಕಂದ್ರೆ ಯೂತ್ ಜಾಸ್ತಿ ಹೋಗಿ ನೋಡ್ತಾರೆ ಸಿನಿಮಾನ. ಸೊ ಆಲ್ ದಿ ಬೆಸ್ಟ್ ಯು. ಸಿನಿಮಾದಲ್ಲಿ ತುಂಬಾ ಜನ ಹೇಳಿದ್ರು ಹುಚ್ಚ ಅಂತ, ಅದು ಡೆಫಿನೆಟ್ ಹುಚ್ಚಾನೆ ಅಂತ ಹೇಳ್ತಾ ಇದ್ದೀನಿ. ಇಷ್ಟು ಹುಚ್ಚು ಪ್ರೀತಿ ತೋರಿಸಿರೋದು ಬಹಳ ವರ್ಷಗಳ ನಂತರ ಇವನೇ ಅಂತ ಹೇಳ್ತೀನಿ. ಕನ್ನಡಕ್ಕೆ ಒಬ್ಬ ಹೊಸದಾದ ಲವರ್ ಬಾಯ್ ಸಿಕ್ಕಿದ್ದಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಶ್ರೇಯಸ್ಗೆ ಹೇಳ್ಕೊಳ್ಳೋದಿಷ್ಟ, ಲವ್ ಜೊತೆಲಿ ಆಕ್ಷನ್ ಇರ್ಲಿ ಅಂತ. ಯಾಕಂದ್ರೆ ಯಾರು ಹೀರೋನು ಅವ್ರವ್ರ ವರ್ಗ ಇದು ಅಂತ ಸೀಮಿತ ಮಾಡ್ಕೊಳ್ಳೋಂಗಿಲ್ಲ. ಆಡಿಯನ್ಸ್ ಯಾವ್ದಕ್ಕೆ ವಿಜುವಲ್ ಹೊಡಿತಾರೆ, ಆಕ್ಷನ್ ಸೀಕ್ವೆನ್ಸ್ಗೆ ವಿಜುವಲ್ ಗಳು ಬೀಳ್ತಾ ಇತ್ತು. ಹಂಗಾಗಿ ಮುಂದಕ್ಕೆ ಆಕ್ಷನ್ ಸೀಕ್ವೆನ್ಸ್ ಮಾಡೋ ಶ್ರೇಯಸ್ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಇವತ್ತಿನ ಜನರೇಷನ್ ಅಲ್ಲಿ ಎಲ್ರಿಗೂ ಕನೆಕ್ಟ್ ಆಗತ್ತಿದ್ದು ಒಂದು ಲವ್ ಸ್ಟೋರಿ. ಶ್ರೇಯಸ್ ಕಂಗ್ರಾಚುಲೇಟ್ ಹೇಳ್ತೀನಿ. ಹಂಗೆ ಒಂದು ಕಂಪ್ಲೇಂಟ್ ನನಗೆ ಏನು ಅಂತಂದ್ರೆ, ನನಗೆ ಶ್ರೇಯಸ್ ಹೀರೋ ಈ ಫಿಲಮ್ದು ಅಂತ ಒಳಗಡೆ ಬಂದೆ ನಾನು. ಅಲ್ಲಿವರೆಗೆ ಅದೇ ಇತ್ತು, ನಮ್ಗೆ ಒಳಗಡೆ ಬಂದ್ಮೇಲೆ ಗೊತ್ತಾಯ್ತು ಇಲ್ಲ ಇನ್ನ ಇಬ್ರು ಹೀರೋಗಳಿದ್ದಾರೆ ಅಂತ ಅಂದ್ಬಿಟ್ಟು ಅಂತ. ಒಂದು ವಿನೋದ್ ಭಾರತಿ ಅಂತ DOP ಫಿಲಮ್ ಕ್ಯಾಮ್ರಾಮನ್ ಅಂಡ್ ಗೋಪಿ ಸುಂದರ್ ಸರ್ ಮ್ಯೂಸಿಕ್. ಐ ಥಿಂಕ್ ಅವರಿಬ್ರು ಇವನಷ್ಟೇ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡಿದ್ದಾರೆ. ಇಡೀ ಸಿನಿಮಾ ಪೂರ್ತಿ ಶ್ರೇಯಸ್ ಅವ್ರು ಎದ್ದು ಕಾಣಿಸ್ತಾರೆ. ಅಂಡ್ ಅವರ ಎಫರ್ಟ್ಸ್ ಫೈಟ್ಸ್ ಅಲ್ಲಿ ಆಗಿರ್ಬಹುದು, ಅಂಡ್ ಕ್ಲೋಸ್ ಅಪ್ ಶಾರ್ಟ್ಸ್ ಇದ್ದಾಗ ಎಕ್ಸ್ಪ್ರೆಷನ್ಸ್ ಆಗಿರ್ಬಹುದು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಒಬ್ಬ ಪ್ರೊಡ್ಯೂಸರ್ ಮಗ ಆಗಿ ತುಂಬಾ ಈಸಿಯಾಗಿ ಇಂಡಸ್ಟ್ರಿಗೆ ಬಂದಿರೋನಲ್ಲ, ತುಂಬಾ ಹಾರ್ಡ್ ವರ್ಕ್ ಮಾಡಿ ತುಂಬಾ ಕಲ್ತ್ಕೊಂಡು ಇಂಡಸ್ಟ್ರಿಗೆ ಬಂದಿದ್ದಾನೆ. ಬಡ್ಡೆ ಹುಲಿ ಆದ್ಮೇಲೆ ತುಂಬಾ ದೊಡ್ಡ ಡಿಫ್ರೆನ್ಸ್ ಸ್ಕ್ರೀನ್ ಮೇಲೆ ಶ್ರೇಯಸ್ ಕಾಣಿಸ್ತಾನೆ. ಸೊ ಬೆಂಕಿ ಮಾತಾಡ್ಬೇಕಾದ್ರೆ ಯಾರು ಮಾತಾಡಬಾರ್ದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ವಿಷ್ಣು ಪ್ರಿಯ ತುಂಬಾ ಒಳ್ಳೆ ಸಿನಿಮಾ. ನೋಡ್ತಾ ನೋಡ್ತಾ ಅರ್ಥ ಆಗೋದೇನು ಅಂತಂದ್ರೆ ದ ಇಂಟೆನ್ಸಿಟಿ ಆಫ್ ಲವ್. ಇನ್ಫ್ಯಾಕ್ಟ್ ನಮ್ಗಳಿಗೆ ಅಂದ್ರೆ ನಮ್ಮ ಜನರೇಷನ್ ಅವ್ರಿಗೆ ಯಾರ್ಯಾರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆಯೋ ಅವರೆಲ್ಲರೂ ಇದು ತುಂಬಾ ಇಷ್ಟ ಆಗತ್ತೆ. ಒಂದು ಸಿನಿಮಾ ಒಂದು ಪೇಂಟಿಂಗ್ ಅನ್ನ ನೋಡಿದ ಅನುಭವ ಆಗುತ್ತೆ. ಸಿನಿಮಾನ ಪ್ರತಿ ಫ್ರೇಮ್ ಕೂಡ ಒಂದೊಂದು ಪೇಂಟಿಂಗ್ ತರ ಅನ್ಸುತ್ತೆ. ಆ ತರದ ಲೊಕೇಶನ್ ಮತ್ತೆ ಸಿನಿಮಾಟೋಗ್ರಫಿ ವಿನೋದ್ ಭಾರತಿ ಅವ್ರದ್ದು, ಪ್ರಕಾಶ್ ಅವರ ನಿರ್ದೇಶನ. 80ರ ದಶಕದಲ್ಲಿ ಬರ್ತಿದ್ದ ಪ್ರೇಮ ಕಥೆಗಳನ್ನ ಇದು ನೆನಪು ಮಾಡುತ್ತೆ. ಕೆ ಬಾಲಚಂದರ್ ಅವರ ಮರೋಚರಿತ್ರ, ಏಕ್ ತುಜೆ ಕೆ ಲಿಯೆ ಈ ಥರದ ದುರಂತ ಪ್ರೇಮ ಕಥೆಗಳನ್ನ ಈಗ ನೆನಪು ಮಾಡಿಕೊಡ್ತಕ್ಕಂಥ ಒಂದು ಚಿತ್ರ ಇದು. ರಮ್ಯವಾದ ಛಾಯಾಗ್ರಹಣ, ಹೊರಾಂಗಣ ಎಲ್ಲ ಮಾಡಿ 50 ಚಿತ್ರಗಳನ್ನು ಮಾಡಿರೋ ನಮ್ಮ ಪ್ರೀತಿಯ ಮಂಜು ಅವರಿಗೆ ಯಶಸ್ಸು ಸಿಗಬೇಕು. ಜನ ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನು ನೋಡಬೇಕು. ಯಾಕೆಂದರೆ ಒಂದು ದೊಡ್ಡ ಸಂಸ್ಥೆ ಕೆ ಮಂಜು ಸಿನಿಮಾಸು, ಜೊತೆಗೆ ಅವರ ಮಗ ಇದರಲ್ಲಿ ಅಭಿನಯಿಸಿರೋದು. ಇಂಥ ಹೊತ್ತಲ್ಲಿ ಕನ್ನಡಿಗರು ಕೈ ಹಿಡಿಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಮುಗ್ಧ ಮನಸ್ಸುಗಳ ಶುದ್ಧವಾದ ಪ್ರೀತಿ ಅಂದ್ರೆ ವಿಷ್ಣು ಪ್ರಿಯ ಅಂತ ಹೇಳ್ಬೋದು. ಆ ಹುಡುಗ ಹುಡುಗಿ ಮಧ್ಯ ಇರೋ ಪ್ರೀತಿ ಏನ್ ತೋರಿಸಿದ್ದಾರೆ, ಅದು ನಾವು ಎಲ್ಲೋ ಒಂದ್ ಕಡೆ ಇಂಥ ಪ್ರೀತಿ ನಮ್ಮ ಜೀವನದಲ್ಲೂ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅನ್ನೋ ಒಂದು ಆಸೆ ಹುಟ್ಕೊಳತ್ತಲ್ಲ, ಅದು ತುಂಬಾನೇ ಕಷ್ಟ. ಸೊ ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ದ ಡೈರೆಕ್ಟರ್ ಅಂಡ್ ಸರ್, ಥ್ಯಾಂಕ್ ಯು ಫಾರ್ ಇಂಥ ಒಳ್ಳೆ ಲವ್ ಸ್ಟೋರಿ ಬಹಳ ದಿನಗಳ ನಂತರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಮಗೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ತುಂಬಾ ಅದ್ಭುತವಾಗಿ ಬಂದಿದೆ. ಏಕ್ ತುಜೆ ಕೆ ಲಿಯೆ ಹಿಂದಿಲಾಯ್ತು, ಮನೋಚರಿತ್ರೆ ತಮಿಳಲ್ಲಾಯ್ತು, ವಿಷ್ಣು ಪ್ರಿಯ ಕನ್ನಡದಲ್ಲಾಯ್ತು. ನಂಬರ್ 1 ಹಿಟ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಇಂಥ ಮಗನ ನಡೆದಕ್ಕೆ ಕೆ ಮಂಜು ಸರ್ ಥ್ಯಾಂಕ್ಸ್ ಹೇಳ್ಬೇಕು. ಒಳ್ಳೆ ಮಗನನ್ನ ಕೊಟ್ಟಿದ್ರ, ಒಳ್ಳೆ ಪಿಕ್ಚರ್ ತೆಗೆದಿದ್ದಾರ, ಒಳ್ಳೆ ಯಶಸ್ಸು ಕಂಡು ತುಂಬಾ ಮುದ್ದ ಮಾಡಿದೆ. ನನಗೆ ಎಷ್ಟು ಶ್ರಮ ಕೊಟ್ಟಿದ್ದಾರೆ. ನಮ್ಮ ಕನ್ನಡಕ್ಕೆ ಜೈವಾಗಬೇಕು, ಕನ್ನಡದಲ್ಲಿ ಬರಲೇಬೇಕು. ಏಕ್ ತುಜೆ ಕೆ ಲಿಯೆ ಮೀರ್ಸೋ ಅಂತ ಆಗ್ಲಿ ಅಂತಾನೆ ನಾನು ಎಲ್ಲರನ್ನೂ ಕೇಳ್ತೀನಿ.
ಒಂಥರ ಐ ಫೀಲ್ ವೆರಿ ಕಂಪ್ಲೀಟ್ ಆಫ್ಟರ್ ವಾಚಿಂಗ್ ದಿಸ್ ಫಿಲಿಮ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶ್ರೇಯಸ್ ಅವರು ಕಣ್ಣಲ್ಲೇ ಎಲ್ಲ ಮಾಡಿದ್ದಾರೆ. ಇಟ್ ಇಸ್ ವೆರಿ ಬ್ಯೂಟಿಫುಲ್. ಅವ್ರ ಫೈಟ್ ಆಗಿರಲಿ, ಅವರ ಲವ್ ಸೀನ್ಸ್ ಆಗಿರಲಿ, ವೆರಿ 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 ನೈಸ್. ಥ್ಯಾಂಕ್ ಯು ಡೈರೆಕ್ಟರ್ ಸರ್. ಈ ಥರ ಒಂದು ಬ್ಯೂಟಿಫುಲ್ ಸಿನಿಮಾನ ಅವರು ಕನ್ನಡ ಇಂಡಸ್ಟ್ರಿ ಕೊಟ್ಟಿದ್ದಾರೆ. ಹಾಡುಗಳು ಮೊದಲಿಂದನೂ ಭಾಳ ಇಷ್ಟ ಆಗಿತ್ತು ಪಿಕ್ಚರ್ನಾಗ. ಥಿಯೇಟರ್ ಒಳಗೆ ಕೂತಾಗ ನಿಮ್ಗೆ ಇನ್ನೂ ಕೂಡ ಭಾಳ ಹತ್ರ ಆಗ್ತವೆ ಬಿಕಾಸ್ ಆಫ್ ದ ಕ್ಯಾರೆಕ್ಟರ್ಸ್. ತುಂಬಾ ಇಷ್ಟ ಆಗಿದೆ. ವಿಷ್ಣು ಪ್ರಿಯ ಎಲ್ರಿಗೂ ಪ್ರಿಯವಾಗುತ್ತೆ. ನಾಳೆಯಿಂದ ನೋಡಿ, ಸಿನಿಮಾ ಗೆದ್ದಿದೆ. ಪುಷ್ಪ ಕಪಾಲಿ ಮಾಡಿದಂಥ ಒಬ್ಬ ಡಿಸ್ಟ್ರಿಬ್ಯೂಟ್ರು ಅವ್ರು ಮಾತಾಡ್ತಾರೆ ಪಿಕ್ಚರ್ ನೋಡ್ಬಿಟ್ಟು. ವಿಷ್ಣು ಪ್ರಿಯ ನಮ್ಮ ಸ್ನೇಹಿತರು ಮಗ ಅಂತ ನಾನು ಹೇಳ್ತಾ ಇಲ್ಲ. ಅವ್ರು ನನಗೆ ಯಾವ ಥರ ಕಾಣಿಸ್ತಾ ಇದ್ದಾರೆ ಅಂದರೆ ಫ್ಯೂಚರಲ್ಲಿ ಒಂದು ಯಶು, ಒಂದು ಸುದೀಪ್ ಥರ ಕಾಣಿಸ್ತಾ ಇದ್ದಾರೆ. ಈ ಸಿನಿಮಾ ನಿಜವಾದ ಕ್ಯಾಪ್ಟನ್ ನಮ್ಮ ಡೈರೆಕ್ಟರ್ ಪ್ರಕಾಶ್ ಅವರು. ಒಬ್ಬ ನಿರ್ದೇಶಕನಿಗೆ ಯಾವ ಪಾತ್ರಗಳನ್ನ ಯಾರ ಹತ್ರ ಎಷ್ಟು ಅಚ್ಚುಕಟ್ಟ ಮಾಡಬೇಕು ಅನ್ನೋ ಗ್ರೇಟ್ ಡೈರೆಕ್ಟ್ರು. ಇನ್ನೊಂದು, ಈ ಪಾತ್ರಕ್ಕೆ ಶ್ರೇಯಸ್ ಅವರು 100ಕ್ಕೆ 100 ಜೀವ ತುಂಬಿದ್ದಾರೆ. ಯಾಕೆಂದರೆ ನನ್ನ ಮಗ ಅಂತ ಹೇಳಲ್ಲ, ಅವನೊಂದು ಅದ್ಭುತವಾದ ಕಲಾವಿದ. ಚೆನ್ನಾಗಿ ಕೆಲಸ ಮಾಡಿಸ್ಕೊಡೋರು ಮುಖ್ಯ. ಈ ಸಿನಿಮಾ ವಿಷ್ಣು ಪ್ರಿಯ ನನ್ನ ಮನ್ಸಿಗೆ ನಾಟುತ್ತೆ, ಹೃದಯಕ್ಕೆ ನಾಟುತ್ತೆ, ಪ್ರತಿಯೊಬ್ಬರು ಪ್ರೇಮಿಗಳಿಗೂ ನಾಟುತ್ತೆ, ಪ್ರತಿಯೊಬ್ಬರು ತಂದೆ ತಾಯಿಗೆ ನಾಟುತ್ತೆ. ಒಳ್ಳೆಯ ಸಿನಿಮಾ ಮಾಡಿದ್ದೀವಿ. ನೀವೆಲ್ಲರೂ ದಯವಿಟ್ಟು ಸಿನಿಮಾ ನೋಡಿ ಆರಿಸಿ ಆರೈಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಹೇಳೋದು ಒಂದೇ ಸಿಂಪಲ್ ಆಗಿ, ಇಲ್ಲಿ ತನಕ ಕೆಲಸ ಮಾಡೋ ಪ್ರಯತ್ನ ಮಾಡಿದ್ದೀನಿ, ಅದನ್ನು ಮುಂದೆ ಥರ ಪ್ರಯತ್ನ ಮಾಡಿದ್ದೀನಿ. ಇನ್ನೂ ಒಂದು 2-3 ವಾರ ಅದನ್ನು ಇನ್ನೂ ಹೆಚ್ಚು ಮಟ್ಟ ಜನಕ್ಕೆ ತಲುಪಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನೀವುಗಳು ನೋಡಿ, ಇಲ್ಲ ನೋಡಿರೋರನ್ನ ಕೇಳಿ, ಸೊ ನಿಮಗೆ ಗೊತ್ತಾಗುತ್ತೆ. ಯಾಕೆ ನಾನೇನು ಹೇಳಿದ್ರು, ನಾನು ಹೇಳೋಕ್ಕಿಂತ ನಿಮ್ಗೆ ಸುತ್ತಮುತ್ತ ಇರೋ ಜನ ಹೇಳಿದ್ರೆ ಗೊತ್ತಾಗುತ್ತೆ ಏನು ಹೇಳ್ತಾ ಇರೋದು ಸಿನಿಮಾ ಬಗ್ಗೆ ಅಂತ. ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ. ಥಿಯೇಟ್ರಿಗೆ ಬಂದು ನೋಡಿ ನಾನು ಕೇಳ್ಕೊತೀನಿ. ನಿಜ ಹೇಳ್ತೀನಿ, ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಅಸೆಟ್ ಫಾರ್ ಕನ್ನಡ ಇಂಡಸ್ಟ್ರಿ. ಒಬ್ಬ ಮೆಚೂರ್ಡ್ ಅಂಡ್ ವರ್ಸಟೈಲ್ ಆಕ್ಟರ್ ಕನ್ನಡಕ್ಕೆ. And only one thing, if he doesn't give date, once you become a star, then you will know it. Thank you very much. ನೀವೆಲ್ಲರೂ ನಮ್ಮ ಸಿನಿಮಾ ನೋಡಿ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೋತೀನಿ. ಸಿನಿಮಾ ಕನ್ನಡಿಗರದು, ಕನ್ನಡದವ್ರದ್ದು. ನೀವೆಲ್ಲ ಈ ಸಿನಿಮಾ ನೋಡಿ ನಮ್ಮ ಟೀಮ್ನ ಹರಿಸಿದ್ರೆ ನಾವು ಕನ್ನಡದ ತೇರನ್ನ ತುಂಬ ಜೋರಾಗಿ ಎಳಿತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.